ನಮಸ್ಕಾರಿಪ್ಪ ಸಾವ್ಕಾರ ಮಂದಿಗೆ ವೆಲ್ಕಮ್ ಟು ಸಿಂಪಲ್ ಅಡುಗೆ ಮನೆ. ನಾನಿವತ್ತು ಹುಣಸೆ ತಕೊಂಡಿಂದ ಶೇಂಗಾ ಚಟ್ನಿ ಮಾಡಕತ್ತೀನಿ ರೀ. ಈ ಚಟ್ನಿ ನೀವು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಅನ್ನದ ಜೊತೆ ತಿಂದ್ರೆ ಬೆರಳು ನಕ್ಕೋಬೇಕು ನೋಡ್ರಿ. ಮೊದ್ಲೇಕ ಶೇಂಗಾ ಹುರ್ಕೊಂಡು ಅದ್ರ ಸಿಪ್ಪಿ ತೊಗೊಂಡು ಇಟ್ಕೋಬೇಕ್ರಿ. ಆಮ್ಯಾಗ ಸಿಪ್ಪಿ ತೊಗೊಂಡಿರೋ 2 ಬೆಳ್ಳುಳ್ಳಿ, ಎಣ್ಣೆಗೆ ಹುರಿದಿರೋ ಮೆಣಸಿನ್ಕಾಯಿ, 1 ಟಮಾಟಿ, ಒಂದೀಟು ಕೊತ್ತಂಬರಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡು ಇಟ್ಕೋಬೇಕ್ರಿ. ಮೊದ್ಲೇಕ ಶೇಂಗಾ ತೊಗೊಂಡ್ರಿ. ನಿಮ್ಮ ಮನ್ಯಾಗ ರುಬ್ಬೋಕಲ್ಲು ಇರ್ಬೇಕಲ್ರಿ? ಅದ ರುಬ್ಬೋಕಲ್ನಾಗ ನೋಡ್ರಿ. ರುಬ್ಬೋಕಲ್ನಾಗ ಶೇಂಗಾ, ಬೆಳ್ಳುಳ್ಳಿ, ಉಪ್ಪು ಹಾಕಿ ಮೊದ್ಲೇಕ ಚಂದಂಗೆ ರುಬ್ಕೋಬೇಕ್ರಿ. ಹ್ಞೂ ರೀ, ಇದ್ರೊಳಗೆ ರುಬ್ಬಿರೋ ಚಟ್ನಿ ತಿಂದ್ರಂದ್ರೆ ಸ್ವರ್ಗನ ಕಾಣಿಸ್ತಿತ್ತು ನೋಡ್ರಿ, ಅಷ್ಟು ರುಚಿಯಾಗಿರ್ತೈತ್ರಿ. ಆಮ್ಯಾಗ ಟಮಾಟಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚಂದಂಗೆ ಪೇಸ್ಟ್ ಆಗೋಂಗೆ ರುಬ್ಕೋಬೇಕ್ರಿ. ಈ ನೋಡಿದ್ರೆ ಬಾಯಾಗ ನೀರು ಊರಾಕತ್ತೈತಲ್ರಿ, ಇದ ನೋಡ್ರಿ ಹುಣಸೆ ತೊಕ್ಕ. ಇದನ್ನು ಹಾಕಿದ ಮೇಲೆ ಚಂದಂಗೆ ರುಬ್ಕೋಬೇಕು ನೋಡ್ರಿ. ಎಲ್ಲ ಮಿಕ್ಸ್ ಆದ್ಮೇಲೆ ಒಂದು ಪ್ಲೇಟ್ ತೊಗೋರಿ. ಈ ಪ್ಲೇಟ್ನಾಗ ಎಲ್ಲ ಚಂದಂಗೆ ಬಳದ ಇಟ್ಕೊಂಡು ಬಿಡ್ರಿ. ಚಟ್ನಿಗೆ ಒಂದೀಟು ಒಗ್ಗರಣೆ ಕೊಡೋಣ್ರಿ. ಬಿಸಿ ಬಿಸಿ ಎಣ್ಣೆ ಒಳಗೆ ಒಂದೀಟು ಸಾಸಿವೆ ಜೀರಿಗೆ, 4 ಬೆಳ್ಳುಳ್ಳಿ, ಒಂದೀಟು ಕರಿಬೇವಿನ ಸೊಪ್ಪು ಹಾಕಿ ಒಲೆ ಬಂದ್ ಮಾಡಿಬಿಡ್ರಿ. ಆಮೇಲೆ ಏನೈತ್ರಿ, ರುಬ್ಬಿಟ್ಕೊಂಡಿವಲ್ಲ ಚಟ್ನಿ, ಹುಣಸೆ ತೊಕ್ಕಿನ ಶೇಂಗಾ ಚಟ್ನಿ ರೀ. ಇದ್ರೊಳಗೆ ಆ ಒಗ್ಗರಣೆ ಹಾಕಿಬಿಡ್ರಿ. ಚಮಚ ತೊಗೊಂಡು ಚಂದಂಗೆ ಮಿಕ್ಸ್ ಮಾಡ್ಕೊರಿ. ಮತ್ತೇನೈತ್ರಿ, ಬಾಯಾಗ ನೀರು ಬರಾಕತ್ತೈತಲ್ರಿ ನೋಡಾಕತ್ತಿದ್ರ. ಇದು ಒಂದ್ಸಲಿ ಟ್ರೈ ಮಾಡಿರಿ ಮನ್ಯಾಗ. ಹೆಂಗಿರ್ತೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಾನು ನೋಡ್ರಿ ಈಗ ಬಿಸಿ ಬಿಸಿ ಅನ್ನದಾಗ ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡಕತ್ತೀನಿ. ನೀವು ಟೇಸ್ಟ್ ಮಾಡಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ.